ಎಂತಕ್ಕೆ ಏನಾಯ್ತು? ನೀವೇನೋ ಪ್ರಾಬ್ಲಮ್ ಅಲ್ಲಿದ್ರಿ ಅಂದೇಳಿ ನಂಗೆ ಅನಿಸ್ತಾ ಇತ್ತು. ಪ್ರಾಬ್ಲಮ್? ನೋ ನೋ ಪ್ರಾಬ್ಲಮ್. ಅದು ರಜದಲ್ಲಿ ಇದ್ದೀನಿ ಅಂತ ಟೆನ್ಷನ್ ಅಲ್ಲಿದ್ದೀನಿ. ನೀವು ಯಾಕೆ ಈ ಥರ ಕೇಳಿದ್ರಿ? ಅಲ್ಲ, ಗಿರ್ಜಮ್ಮ ಕಾಣಲಿಲ್ಲ, ನೀವು ಬೇರೆ ಮನೇಲೇ ಇದ್ರಿ ಅಲ್ಲ, ಅದಕ್ಕೆ ಕೇಳಿದೆ. ಅದಕ್ಕೆ ಕೇಳಿದ್ರ? ನಾನು ಅನ್ಕೊಂಡಿದ್ದಕ್ಕೆ ಕೇಳಲಿಲ್ವಾ? ನೀವೇನು ಅನ್ಕೊಂಡ್ರಿ? ಫೋನ್ ಬಂತು. ಹಲೋ, ಏ ಬಾಬು, ಕಷ್ಟದಲ್ಲಿದ್ದಾಗ ನಾವು ಫ್ರೆಂಡಿಗೆ ಫೋನ್ ಮಾಡಬೇಕು. ಫ್ರೆಂಡ್ಸೇ ನಮಗೆ ಫೋನ್ ಮಾಡಿ ಕಷ್ಟ ಕೊಡೋದಲ್ಲ. ಹಾಳಾಗೋಲಿ, ಏನಕ್ಕೆ ಫೋನ್ ಮಾಡಿದೆ ಅದನ್ನ ಹೇಳು. ಅಯ್ಯೋ, ಇಲ್ಲಿ ಕೇಳಪ್ಪನೆ, ಆ ಡುಬಾಕ್ ಡೀಲಿಂಗ್ ರಾಜುಗಳು ಕ್ವಾರ್ಟರ್ ಪ್ಲಾನಿಂಗ್ ಫೈಲ್ಗಳನ್ನ ಕೊಡಬೇಕು ಅಂತ ಹೆವಿ ಕ್ವಾರ್ಟರ್ ಕೊಡ್ತಾನಪ್ಪ. ನಾಳೆ ಬೆಳಿಗ್ಗೆ ಕೊಡ್ಬೇಕಂತಪ್ಪ. ಲೋ, ಇದು ರಜಾ ದಿನನೋ ಇಲ್ಲ ಸಜಾ ದಿನನೋ? ಎಲ್ಲರೂ ನನ್ನ ಫುಟ್ಬಾಲ್ ಆಡ್ತಾ ಇದ್ರ. ಫುಟ್ಬಾಲು ಅದನ್ನೇ ಹೇಳದ್ನಪ್ಪ, ಶಿವಪ್ರಸಾದ್ ರಜೆಗಳು ತಗೊಂಡವನೆ ಅಂತ. ತಗೊಂಡಿರೋದು ಒಂದೇ ಒಂದ್ ದಿನ ರಜಾ. ನೀನ್ ರಜಾಗಳು ಅಂತ ಹೇಳಿದ್ರೆ ಅವ್ನು ಸುಮ್ಮನೆ ಇರ್ತಾನ? ಸುಮ್ಮನೆ ಇರ್ಲಿಲ್ಲ. ಏನಂದ? ಪೋ ಅಂದ. ಅಷ್ಟೇ ಅಲ್ಲಪ್ಪೋ, ನಾಳೆ ಬೆಳಿಗ್ಗೆ ಫೈಲ್ಗಳು ಬೇಕು ಅಂತ ಆರ್ಡರ್ಗಳು ಮಾಡ್ಬಿಟ್ಟವನೆ. ಅದಕ್ಕೆ ನೀವು ರಿಸ್ಕ್ಗಳು ತಗೋಬೇಡ, ಇಮಿಡಿಯೇಟ್ ಆಗಿ ಆಫೀಸ್ಗಳಿಗೆ ಬಂದು ಫೈಲ್ಗಳು ತಗೊಂಡೋಗಿ ರೆಡಿಗಳು ಮಾಡ್ಕೊಂಡು ಬಂದ್ಬಿಡು. ಆಫೀಸಾ? ಕಾಶಿ ಬೇರೆ ಇಲ್ಲೇ ಇದ್ದಾನೆ. ಈ ಗ್ಯಾಪಲ್ಲಿ ಹೆಣನ ಹೆಂಗ್ ಬಿಟ್ಟು ಹೋಗೋದು? ಅಯ್ಯೋ, ಆಫೀಸ್ ಮ್ಯಾಟ್ರ್ ಬೇರೆ. ಇಲ್ಲ ನಂಗೂ ಇಲ್ಲ, ಬಿಡಂಗೂ ಇಲ್ಲ. ಏ ಬಾಬು, ವೋಟರ್ ಐಡಿನಲ್ಲಿ ನಿನಗಿಂತ ನನಗೆ ಸ್ವಲ್ಪ ಏಜ್ ಜಾಸ್ತಿ ಇರೋದು. ಸೊ ಆಫೀಸ್ವರೆಗೂ ಬರೋದು ನನಗೆ ಸ್ವಲ್ಪ ಕಷ್ಟ ಆಗುತ್ತೆ. ನೀನೇ ನಮ್ಮ ಮನೆವರೆಗೂ ಬರ್ತೀಯಾ? ನೋಡಪ್ನೆ, ಫೈಲ್ಗಳು ತಗೊಂಡು ಮನೆ ಹತ್ರಕ್ಕೆಲ್ಲ ಬರಕ್ ಆಗಲ್ಲ. ಬೇಕಾದ್ರೆ ಅರ್ಧದರ್ಗಳಿಗೆ ಬರ್ತೀನಿ, ನೀ ಅರ್ಧದರ್ಗಳು ಬಂದು ಫೈಲ್ಗಳನ್ನ ಇಸ್ಕೊಂಡು ಹೋಗ್ಬಿಡು. ಸರಿ ಆಯ್ತು, ಬಾ ಬರ್ತೀನಿ. ಕಾಶಿ ಅವರೇ, ನಾನು ಸ್ವಲ್ಪ ಹೊರಗೆ ಹೋಗ್ಬೇಕು, ನಡೀರಿ. ಬನ್ನಿ ಬನ್ನಿ ಹೋಗೋಣ. ಇಲ್ಲಪ್ಪ, ನಾನು ಗಿರ್ಜಮ್ಮನ್ ಬಜ್ಜಿ ತಿನ್ಕೊಂಡೆ ಹಾಕೋದು ಇವತ್ತು. ಅಯ್ಯೋ, ಬಜ್ಜಿ ತಾನೆ, ಹೊರಗಡೆ ಕೊಡಿಸ್ತೀನಿ, ನಡೀರಿ. ಹೊರಗಡೆ ಅಡಲ್ಟ್ರೇಟೆಡ್ ಎಣ್ಣೆ ಯೂಸ್ ಮಾಡ್ತೀನಿ. ಆರ್ ಗಿರ್ಜಮ್ಮ ಮಾಡು ಬಜ್ಜಿ ಟಾಪ್ ರೇಟೆಡ್ ಎಣ್ಣಿದು. ನಾನು ಬಜ್ಜಿ ತಿನ್ಕೊಂಡೆ ಹಾಕೋದ. ಓ ಕರ್ಮ, ಈ ಕಾಶಿ ನನ್ನ ಬಿಡಲ್ಲ ಅಂತ ಕಾಣುತ್ತೆ. ಕಾಶಿ ಅವರೇ, ನಾನು ಬೇಗ ಹೋಗಿ ಬಂದ್ಬಿಡ್ತೀನಿ. ಅಲ್ಲಿವರೆಗೂ ನೀವು ಇಲ್ಲೇ ಕೂತಿರ್ಬೇಕು, ಮನೇಲಿ ಎಲ್ಲೂ ಓಡಾಡೋ ಹಾಗಿಲ್ಲ, ಓಕೆನಾ? ಹಾಗೆ ಓಡಾಡಲ್ಲ ಅಂತ ಪ್ರಾಮಿಸ್ ಮಾಡಿ. ಇದೆಂತ ಮರ್ರ ಸಣ್ಣ ಮಕ್ಕಳಂಗೆ ಪ್ರಾಮಿಸ್ ಅಲ್ಲ? ಆಯ್ತು ತಗೊಳ್ಳಿ, ಪ್ರಾಮಿಸ್. ಆಯ್ತು ಬನ್ನಿ. ಆಯ್ತು, ನಾನು ಬೇಗ ಹೋಗಿ ಬಂದ್ಬಿಡ್ತೀನಿ. ನೀವು ಇಲ್ಲೇ ಕೂತಿರ್ಬೇಕು, ಬಾಡಿನ ಒಂಚೂರು ಚೆಕ್ ಮಾಡೋ ಹಾಗಿಲ್ಲ, ಸರಿನಾ? ಇವತ್ತೇನು ಶಿವಪ್ರಸಾದ್ ಅವರು ಒಂದು ನಮ್ಮನೆ ಆಡ್ತಿದ್ರಲ್ಲ, ಏನೋ ಟೆನ್ಷನ್ ಕೊಲೆ ಮಾಡಿ ಬರೋಬ್ಬರಿ 2 ವರ್ಷಗಳ ಕಾಲ ಮನೆಯಲ್ಲೇ ಹೆಣ ಇಟ್ಟುಕೊಂಡ ವ್ಯಕ್ತಿ. ಅಯ್ಯಬ್ಬ, 2 ವರ್ಷ ಹೆಣನ ಮನೆಯಲ್ಲೇ ಇಟ್ಕೊಂಡು ಹೆಂಗಿರ್ತಾರಪ್ಪ ಯಪ್ಪ, ನನಗಂತೂ ಆತಿಲ್ಲ. ಅದಕ್ಕೆ ಎಲ್ಲರೂ ನನಗೆ ಹೆಂಗರಳು ಅಂದೇಳಿ ಕರೋದು. ಮಕ್ಕಳು ರೂಮಲ್ಲಿ ಫೋನ್ ರಿಂಗ್ ಹತ್ತಿತ್ತಲ್ಲ, ಮನೇಲಿ ಯಾರೂ ಇಲ್ಲ. ಯಾರ್ದಿರ್ಬೋದು? ಇಲ್ಲ ನಾನು ತುಂಬಾ ಅವಸರನ ಶಿವಪ್ರಸಾದ್. ಭಗವಂತ, ತುಂಬಾ ಗಾಬರಿಲಿದೆಯಾ? ಏನ್ ಮಾಡಿದೆ? ಗಾಬರಿನಾ? ನಾನಾ? ಇಲ್ವಲ್ಲ, ನಾನೇನು ಮಾಡಿಲ್ಲ. ನಾನ್ ನೀನೇನಾದ್ರೂ ಮಾಡಿದ್ಯಾ ಅಂತ ಕೇಳಿದ್ನ. ಆದ್ರೆ ನೀನ್ ಯಾಕೆ ತುಂಬಾ ಭಯದಲ್ಲಿರೋ ಹಾಗೆ ಕಾಣ್ತಿದೆ. ನಾನೇನಾದ್ರೂ ಸಹಾಯ ಮಾಡಿಲ್ಲ? ಇಲ್ಲ ಭಗವಂತ, ಈ ವಿಷಯದಲ್ಲಿ ನೀನ್ ನನಗೇನು ಸಹಾಯ ಮಾಡಕ್ ಆಗಲ್ಲ. ಎಲ್ರು ಸಹಾಯಕ್ಕಾಗಿ ನನ್ನ ಹತ್ರ ಬರ್ತಾರೆ. ನೀನ್ ನೋಡಿದ್ರೆ ನನ್ನಿಂದ ಸಹಾಯ ಮಾಡಕ್ ಆಗಲ್ಲ ಅಂತ ಹೇಳ್ತಾ ಇದ್ದೆ. ಇದು ನನ್ನ ಇಮೇಜ್ಗೆ ಡ್ಯಾಮೇಜ್ ಆಗಲ್ಲ. ಅದು ನಮ್ಮ ಮನೇಲಿ ಒಂದು ಹೆಣ ಇದೆ. ಹೆಣನ? ಸತ್ತಿದಾನ ಬದುಕಿದಾನ? ಅಯ್ಯೋ, ಡೆಡ್ ಬಾಡಿ. ಏನ್ ಸುಮ್ಮನೆ ಡೆಡ್ ಬಾಡಿ? ಡೆಡ್ ಬಾಡಿ ಹೋದ ಬಳ್ಳಿಯಿಂದ ಹೂವು ಅರಳಬಲ್ಲದೆ ತಂತಿ ಹರಿದ ವೀಣೆ. ಏನ್ ಭಗವಂತ, ಹೆಣ ಬಿದ್ದಿದೆ ಅಂತ ಹೇಳಿದ್ರೆ ಸತ್ತಿದಾನ ಬದುಕಿದಾನ ಅಂತ ಕೇಳ್ತೀಯ? ಸತ್ಮೇಲೆ ತಾನೆ ಹೆಣ ಡೆಡ್ ಬಾಡಿ ಆಗೋದು. ಬೆಳಗ್ಗೆ ನನ್ನ ಜೊತೆ ಒಬ್ಬ ಕಿರಿಕ್ ಮಾಡ್ಕೊಂಡ ಇದೇ ಜಾಗದಲ್ಲಿ, ಅದೇ ಸೇಲ್ಸ್ ಮ್ಯಾನು, ನಿನಗೂ ಗೊತ್ತಲ್ಲ. ಅವನು ಔಟ್ ಆಫ್ ಸ್ಟಾಕ್ ಅಂತ ಹೇಳೋ ಬದಲು ಅವನೇ ಔಟ್ ಆಫ್ ಆರ್ಡರ್ ಆಗಿ ಔಟ್ ಆಫ್ ಸ್ಟೇಷನ್ ಹೋಗ್ಬಿಟ್ಟ. ನೀನ್ ಅವನ್ನ ಕೊಂದ್ಯಾ? ನಿನ್ನ ಒಳ್ಳೆ ಕಲೆಗಾರ ಅನ್ಕೊಂಡಿದ್ದೆ, ಕೊಲೆಗಾರ ಅಂತ ಅನ್ಕೊಂಡಿರ್ಲಿಲ್ಲ. ಅಯ್ಯೋ ಭಗವಂತ, ನನ್ ಬೇಕು ಅಂತ ಕೊಲೆ ಮಾಡ್ಲಿಲ್ಲ. ನಿನ್ಗೆ ಹೆಂಗ್ ಹೇಳಿ? ಇಟ್ ಇಸ್ ಜಸ್ಟ್ ಪ್ರಚೋದನೆಗೆ ತಕ್ಕ ಪ್ರತಿಕ್ರಿಯೆ. ಆ ಟೈಮಲ್ಲಿ ಇನ್ಸ್ಟೆಂಟ್ ಆಗಿ ರಿಯಾಕ್ಟ್ ಮಾಡಕ್ ಹೋಗಿ ನಿಚ್ಚಿ ಹೊಡೆದೆ, ಅವನ ಪಚ್ಚಿ ಆಗ್ಬಿಟ್ಟ. ಈಗ ಕೊಲ್ಲು ಹುಡುಗಿ ಒಮ್ಮೆ ನನ್ನ
ಹಾಗೇ ಸುಮ್ಮನೆ ಅಂತ ಗಣೇಶ್ ಹೇಳಿದ್ರು. ಪೂಜಾ ಗಾಂಧಿ ಕೊಂದ್ಬಿಟ್ಲಾ? ಇಲ್ಲ ಅಲ್ವಾ? ಕೊಲ್ತಾಳಲ್ಲಪ್ಪೋ ಕಣ್ಣಲ್ಲೇ ಕೊಲ್ತಾಳಲ್ಲಪ್ಪೋ ಅಂತ ಉಪೇಂದ್ರ ಹೇಳಿದ್ರು. ಹಾಗಂತ ರಮ್ಯಾ ಕೊಲೆಗಾರ್ತಿನ? ಇಲ್ಲ ಅಲ್ವಾ? ನಾನು ಹಾಗೇನೆ ನನ್ ಬೇಕು ಅಂತ ಮಾಡ್ಲಿಲ್ಲ ಭಗವಂತ. ಇಟ್ ಜಸ್ಟ್ ಹ್ಯಾಪೆಂಡ್. ನೀನು ಬೇಕು ಅಂತ ಏನು ಮಾಡ್ಲಿಲ್ಲ, ಆದ್ರೆ ಕಾನೂನಿನ ಪ್ರಕಾರ ಏನೇನಾಗ್ಬೇಕೋ ಅದು ಹಾಗೇ ಆಗುತ್ತೆ. ನೀನ್ ಹೆದರ್ಕೋಬೇಡ. ಅಯ್ಯೋ ಭಗವಂತ, ತುಂಬಾ ಒಳ್ಳೆ ಫ್ರೆಂಡು, ಕೆಲವು ಸರಿ ತುಂಬಾ ಹಾವಳಿ ಕೊಡ್ತಾನಂತೆ. ಹಾಗೆ ನೀನು ಮೆತ್ತಗೆ ಮಾತಾಡು, ಯಾರಾದ್ರೂ ಕೇಳಿಸ್ಕೊಂಡ್ಬಿಟ್ರೆ. ಇಲ್ಲ ಇಲ್ಲ, ಈ ವಿಷಯನ ಹೊರಗೆ ಬರಕ್ ಬಿಡೋದಿಲ್ಲ. ಹೇಗಾದ್ರೂ ಮಾಡಿ ಆ ಹೆಣನ ಎಲ್ಲಾದ್ರೂ ದಫನ್ ಮಾಡ್ಬಿಡ್ತೀನಿ. ಶಿವಪ್ರಸಾದ್, ತುಂಬಾ ದೊಡ್ಡ ಯೋಜನೆ ಹಾಕೊಂಡಿದ್ದೆ. ಈ ಮೊದಲು ಎಲ್ಲಿದ್ದೆ ನೀನು? ಬದುಕ್ಬೇಕಲ್ಲ ಭಗವಂತ, ಅದಕ್ಕೆ ಈ ವಿಷಯ ಪೊಲೀಸರಿಗೆ ಗೊತ್ತಾಗ್ಬಾರ್ದು. ಅದ್ರಲ್ಲೂ ನೀನು ಕಾಶಿಗಂತೂ ಅಯ್ಯಯ್ಯೋ, ಕಾಶಿ ಮನೇಲೇ ಇದ್ದಾರೆ. ಏನ್ ಹೇಳ್ತಿದ್ಯಾ ಶಿವಪ್ರಸಾದ್? ಕುರಿನ ಕಾಯಕ್ಕೆ ತೋಳನ್ ಬಿಟ್ಟಿದ್ಯಾ? ಹಾಲ್ ಕಾಯಕ್ಕೆ ಬೆಕ್ಕನ್ ಬಿಟ್ಟಿದ್ಯಾ? ಕಾಶಿಗೇನಾದ್ರೂ ವಿಷಯ ಗೊತ್ತಾದ್ರೆ ನೀನ್ ಹಗ್ಗದ ಕೊನೆ ತನಕ ಹೋಗೋದಂತೂ ಗ್ಯಾರಂಟಿ. ಅಯ್ಯಯ್ಯೋ, ಇರ್ಲಾರ್ದೆ ಇರುವೆ ತರ ಕಚ್ಚೋ ಕಾಶಿನ ಮನೆ ಒಳಗೆ ಬಿಟ್ಕೊಂಡಂಗಾಯ್ತು. ನೀನ್ ಬೇಡ ಇಷ್ಟೊಂದು ಗಾಬರಿ ಪಡಿಸ್ತಾ ಇದ್ಯಾ? ನಾನು ಈಗಲೇ ಮನೆಗೆ ಹೋಗ್ತೀನಿ. ನೀನ್ ಮಾತ್ರ ಈ ವಿಷಯನ ಯಾರಿಗೂ ಹೇಳ್ಬೇಡ ಪ್ಲೀಸ್. ನಾನೇ ಸಹಾಯ ಮಾಡ್ತೀನಿ ಅಂದ್ರು ಕೇಳಲಿಲ್ವಲ್ಲ ಶಿವಪ್ರಸಾದ್? ಅವಸರವೇ ಅಪಘಾತಕ್ಕೆ ಕಾರಣ. ತಿಳ್ಕೊಂಡಾಗ್ಲೇ ತಲೆನೋಯೋದು ಹೊಡಿಯಂಬ, ಅದಕ್ಕೆ ಜಲ್ದಿ ಯಾವುದು ತಿಳ್ಕೋಬಾರ್ದು ಹೊಡಿಯಂಬ ಎಲ್ಲಿ ರಿಂಗ್ ಹತ್ತಂದೇಳಿ ಗೊತ್ತಾಗ್ತಿಲ್ಲ. ಹೊಡಿಯಂಬ ವಿಜಯಮ್ಮಂದು ರಿಂಗ್ ಟೋನ್ ಅಲ್ಲ, ಇನ್ಯಾರಿದೆ? ಅಯ್ಯ ಕತ್ತಿಂಬಾನೆ, ಕಳ್ತನ ಮಾಡು ಮನೆಗೆ ಬಂದು ಸ್ಕ್ರೀನಿಂದ ಬಚ್ಚಿಟ್ಕೊಂಡು ನಿದ್ರೆ ಮಾಡ್ತಿದ್ರೆ ನನಗೆ ಗೊತ್ತಾಗ್ತಿಲ್ಲ ಅಂದೇಳಿ ಮಾಡಿದ್ಯಾ. ನೀನು ಕಣ್ಣು ಮುಚ್ಚರು, ನಾನು ಕಣ್ಣು ಮುಚ್ಕೊಳ್ಳಿಲ್ಲ. ಕತ್ತಿಂಬಾನೆ ಬಿದ್ದು ಹೋದಲ್ಲ. ಕತ್ತಿ ಮರೆ ಹೇಳು ಮರ, ಕಣ್ಬಿಡ ಕಣ್ಬಿಡು ಮರ. ನಾ ಏನು ಮಾಡಲ ಮರ, ಹೇಳ ಕಣ್ಬಿಡ, ಹೇಳು ಮರ. ಅಯ್ಯಬ್ಯ ಇದು ಎತ್ತಾಯ್ತು ಬರ್ರ. ಅಯ್ಯೋ ದೇವ್ರೆ, ಪೊಲೀಸ್ ಅವನಾಯಿ ಕಳ್ಳನ ಹಿಡಿಕದ್ ನಾನೇ ಕೊಲೆ ಮಾಡಿ ಪೊಲೀಸರ ಕೈಲಿ ಹಿಡ್ಕೊಂಬ ಪರಿಸ್ಥಿತಿ ಬಂದಿತ್ತಲ್ಲಪ್ಪ. ಈ ಹೆಕ್ಕತ್ತಿಮ್ಮ ಮೊದಲೇ ವೇಕಿದ್ದ, ಒಂದೇ ಏಟಿಗೆ ದಬಕ್ಕಂದಳಿ ಬಿತ್ಕೊಂಡ್ಬಿಟ್ಟ. ನಾನೇ ಕಣ್ಕೊಂಡು ಹೊಡೆಯೋಕಿದ್ದಿತ್ತು. ಈಗ ಎಂತ ಮಾಡೋದು? ಈ ವಿಷಯ ಎಲ್ಲರೂ ಹೊರಗೆ ಗೊತ್ತಾರೆ, ಪೊಲೀಸೇ ಪಾತಕಿ ಆದಾಗ, ಬೇಲಿ ಎದ್ದು ಹೊಲ ಮೇಯ್ದಾಗ ಅಂದಳಿ ನ್ಯೂಸಲ್ಲಿ ಬಂದ್ರೆ ನಾನೆಂತ ಮಾಡೋದು? ಈ ಹೆಣನ ಹೊರಗೆ ತಗೊಂಡೋಗಿ ಯಾರು ಕಾಣದಿದ್ದ ಜಾಗದಲ್ಲಿ ಕೂರ್ಸಿ ಬತ್ತೆ. ಹಾಗೆ ಕೂರ್ಸಿದ್ರು ಡೌಟ್ ಬರ್ತದೆ. ಒಂದು ಕೆಲಸ ಮಾಡ್ತೆ, ಕಣ್ಣು ಓಪನ್ ಮಾಡಿ ಕೂರ್ಸಿ ಬತ್ತೆ. ಅಯ್ಯ ಬ್ಯಾ, ಹೆಣನ ಹೊರಗಿಟ್ಟದಾಯ್ತು. ಇನ್ನಿದು ಪಬ್ಲಿಕ್ ಪ್ರಾಪರ್ಟಿ. ಫಿಂಗರ್ ಪ್ರಿಂಟ್ ಎಲ್ಲ ವರ್ಷಿ ಆಯ್ತು. ಇನ್ನಿದ್ರಿಂದ ನನಗೆ ಯಾವ ಪ್ರಾಬ್ಲಮ್ ಗೊತ್ತಿಲ್ಲ. ಯಾವನ್ ಇವನು? ಎಷ್ಟು ಹೇಳಿದ್ರು ನನ್ನನ್ನೇ ನೋಡ್ತಿದ್ದಾನಲ್ಲ. ಹಲೋ ಸರ್, ಏನು ಹಾಗೆ ನೋಡ್ತಿದ್ದೀರಾ? ಇದೇ ಲುಕ್ನ 10-15 ವರ್ಷಕ್ಕೆ ಮುಂಚೆ ಕೊಟ್ಟಿದ್ರೆ ಚೆನ್ನಾಗಿರ್ತಿತ್ತು.
ಈಗ ಪ್ರಯೋಜನ ಇಲ್ಲ, ನಂಗೆ ಆಲ್ರೆಡಿ ಮದ್ವೆ ಆಗಿದೆ. ಸೊ ಆ ಕಡೆ ತಿರುಗಿ. ಎಲ್ಲ ಇವನ ಎಷ್ಟು ಹೇಳಿದ್ರು ಕೇಳಲ್ವಲ್ಲ. ಅಪ್ಪ ತಂದೆ ಆ ಕಡೆ ತಿರುಗು ಅಂದೆ. ಅಯ್ಯೋ ನಿನ್ನ. ಏಯ್, ನಿಂಗೇನ್ ಮಾನ ಮರ್ಯಾದೆ ಇಲ್ವಾ? ಏನ್ ಹಂಗ್ ಗುರಾಯಿಸ್ತಾ ಇದ್ಯಾ? ನೋಡಿಲಿ ತಾಳಿ, ಹೆಣ್ಮಕ್ಳು ಅಂದಿದ ತಕ್ಷಣ ಹೇಗ್ ಗುರಾಯಿಸ್ತೀಯ ನೋಡು. ನಿನ್ಗೆ ಯಾರು ಅಕ್ಕ ತಂಗಿರಿಲ್ವಾ? ತಾಯಿ ಹೋಟೆಲ್ ನೀನ್ ಹುಟ್ಟಿಲ್ವಾ? ಏನೋ ನಾನ್ ಸುಂದರವಾಗಿ ಹುಟ್ಟಿರೋದೇ ತಪ್ಪ. ನೋಡು, ನೋಡ್ಬೇಡ ಅಂತ ಹೇಳ್ತಾ ಇದ್ದೀನಿ. ತಿರ್ಗು ಆ ಕಡೆ. ಏಯ್, ತಿರ್ಗು ಆ ಕಡೆ. ಎಷ್ಟು ಹೇಳಿದ್ರು ಕೇಳಲ್ವಾ? ಮಾಡ್ತೀನಿರೋ. ಇದೇನಿದು? ಇದ್ರಲ್ಲಿ ನೋಡಿದ್ರೆ ಮೂಗೇಟ್ ಕೂಡ ಆಗಲ್ಲ. ಇವ್ನು ನೋಡಿದ್ರೆ ಬಿದ್ದೆ ಹೋಗ್ಬಿಟ್ನಲ್ಲ. ಏನಾಯ್ತೋ ಏನೋ. ಏಯ್, ಎದಳ ಮೇಲೆ. ಅಯ್ಯೋಯ್ಯೋ, ಸತ್ತೋಗ್ಬಿಟ್ನ. ಯಾರಪ್ಪ ಇವನು? ನನ್ನ ಕೈಯಲ್ಲೇ ಸತ್ತೋಗ್ಬಿಟ್ನಲ್ಲ. ಅಯ್ಯೋ ದೇವ್ರೆ, ಅಕ್ಕಪಕ್ಕದವ್ರಿಗೇನಾದ್ರೂ ಗೊತ್ತಾದ್ರೆ ಈಗೇನ್ ಗತಿ? ಅಯ್ಯೋ ಭಗವಂತ. ಹಾ, ಮೊದಲು ಯಾರಿಗೂ ಗೊತ್ತಾಗದೇ ಇರೋ ಹಾಗೆ ಇವನ್ನ ಒಳಗಡೆ ಇಡ್ತೀನಿ. ಆಮೇಲೆ ಏನು ಮಾಡೋದು ಅಂತ ಯೋಚನೆ ಮಾಡೋಣ. ಓ, ಬಂತಂಗ್ ಹಾಕೊಂಡ್ಯೋ. ಮನೆ ಬೀಗ ತೆಗ್ದಿದೆ ಅಂದ್ರೆ ಇವ್ರ ಮನೆಗೆ ಬಂದಿರ್ಬೇಕು. ಏನ್ ಮಾವ ಮಾಡೋದು ಇವಾಗ? ಓ, ಗಿರಿ ಅಪ್ಪ ಇಲ್ಲೇ ಇದ್ದಾರೆ. ಇವರೇನಾದ್ರೂ ಹೆಣ ನೋಡ್ಬಿಟ್ಟಿದ್ರೆ ಹೆಂಗಪ್ಪ? ಎಕ್ಸ್ಕ್ಯೂಸ್ ಮೀ. ಏನಮ್ಮ, ಶಿವು ಇಲ್ಲೇ ಇದ್ದಾನಲ್ಲಮ್ಮ? ಮಾವ, ಅವ್ರ ಜೊತೆ ಪೊಲೀಸು ಇದ್ದಾರೆ. ಹೆಂಡತಿನೇ ಕೊಲೆ ಮಾಡಿದಂತ ಗೊತ್ತಿದ್ರು ಪೊಲೀಸ್ನವ್ರನ್ನ ಕರ್ಕೊಂಡ್ಬಂದಿದ್ದಾನ. ಒಳ್ಳೆಯವನ್ನ ಕೆಟ್ಟವನ್ನ ಗೊತ್ತಾಗ್ತಿಲ್ಲಲ್ಲಮ್ಮ. ಎಷ್ಟು ಯಾರ ಮಗ? ನಿಯತ್. ಓ, ಗಿರಿಯಪ್ಪ ಇಬ್ರು ಹೆಣನ ನೋಡಿ ನಾನೇ ಕೊಲೆ ಮಾಡಿದ್ದು ಅಂತ ಗೊತ್ತಾಗಿ ಪೊಲೀಸ್ನ ಕರೆಸಿದ್ದಾರೆ. ಕಡೆ ಪಕ್ಷ ಗಂಡ ಅಂತನೋ ಮಗ ಅಂತನೋ ಕನ್ಸೆಷನ್ ಕೊಡಕ್ ಆಗ್ತಿರ್ಲಿಲ್ವಾ? ಏನು ಎಲ್ರೂ ಒಳ್ಳೆ ಬಟ್ಟೆ ಅಂಗಡಿಲಿರೋ ಬೊಂಬೆಗಳ ಹಾಗೆ ನಿಂತು ಬಿಟ್ಟಿದ್ದೀರಲ್ಲ? ಅಯ್ಯೋ, ಹಾಗೇನಿಲ್ಲ ಸರ್. ಪಕ್ಕಾನ? 100% ಆಫ್ ಮಾಡಿ. ರೀ, ಈ ಏರಿಯಾ ಕಡೆ ಒಬ್ಬ ಕ್ರಿಮಿನಲ್ ತಪ್ಪಿಸ್ಕೊಂಡು ಬಂದಿದ್ದಾನೆ. ಅದಕ್ಕೆ ಎಲ್ಲರ ಮನೆನೂ ಸರ್ಚ್ ಮಾಡಬೇಕು. ಹೌದು. ನಮ್ಮನೆಗೆ ಯಾರು ಬರ್ತಾರೆ ಸರ್? ನಮ್ಮನೆಗೆ ಯಾರು ಇಲ್ಲ. ನಿಮ್ಮ ಮನೇಲಿ ಎಲ್ಲರೂ ಒಟ್ಟೊಟ್ಟಿಗೆ ಮಾತಾಡೋದಾ? ಏನು ನಿಮ್ದು ಕೋರಸ್ ಫ್ಯಾಮಿಲಿನಾ? ಹೌದು ಸರ್. ನಿಮ್ಗೆ ಗೊತ್ತಾಯ್ತು? ಇದೇನಿದು? ಯಾಕಪ್ಪ ಗಿರಿ ನಂತರನೇ ಗಾಬರಿ ಪಡ್ತಿದಾರಲ್ಲ? ಇವ್ರು ಯಾಕೆ ಇಷ್ಟು ಗಾಬರಿ ಆಗಿದ್ದಾರೆ? ಸರಿ ರೀ, ಹೋಗ್ರಿ, ಒಂದೊಂದು ಮೂಲೆನೂ ಬಿಡದೆ ಹುಡುಕಿ. ಹೋಗ್ರಿ.
ಸರ್ ಯಾರು ಇಲ್ಲ ಸರ್. ಯಾರಿಲ್ವಾ? ಏನಾಗಿದ್ದೀರಿ ನಿಮ್ಗೆಲ್ಲ? ಯಾರು ಇಲ್ಲ ಅಂದಿದ್ದು ನೀವೇ. ಈಗ ಯಾರು ಇಲ್ಲ ಅಂದ್ರೆ ಯಾರು ಇಲ್ವಾ ಅಂತ ಗಾಬರಿ ಆಗ್ತಿರೋದು ನೀವೇ. ಸುಮ್ಮನೆ ತಮಾಷೆಗೆ. ಸರಿ, ನಾವು ಹೊರಡ್ತೀವಿ. ಸಾರಿ ಫಾರ್ ದ ಟ್ರಬಲ್. ದೇವ್ರು ದೊಡ್ಡವನು. ಮಾವ ಇಲ್ಲೇ ಇಟ್ಟಿದ್ವಲ್ವಾ? ಹೌದು. ಎಲ್ಲಿ ಹೋದ? ಎಲ್ಲಿ ಹೋದ್ರು? ಅಯ್ಯೋ, ಎಲ್ಲಿ ಹೋಯ್ತು? ಅಯ್ಯೋ ಮಾವ, ಅವ್ರನ್ನೊಬ್ಬರನ್ನೇ ಮನೇಲಿ ಬಿಟ್ಟು ಹೋಗಿದ್ವಿ ಅಂತ ಏನಾದ್ರು ಬೇಜಾರು ಮಾಡ್ಕೊಂಡು ಆಚೆ ಹೋಗ್ಬಿಡ್ತಾ? ಹೆಣ ಎಲ್ಲಿ ಹೋಗಕ್ ಸಾಧ್ಯನಮ್ಮ? ಅಯ್ಯೋ ಅಲ್ವಾ, ಟೆನ್ಷನ್ ಏನೇನೋ ಮಾತಾಡ್ತಾ ಇದ್ದೀನಿ. ಹೇಳಿದು ಮನೇಲಿ ಹಣ ಇಟ್ಟಿದ್ರೆ ಕತ್ಕೊಂಡು ಹೋಗ್ತಾರೆ, ಹಣ ಇಟ್ಟರು ಕತ್ಕೊಂಡು ಹೋಗ್ತಾರ. ದೇವ್ರೆ ದೇವ್ರೆ, ಇವ್ರೇನಾದ್ರೂ ನೋಡ್ಬಿಟ್ರಾ? ಅಯ್ಯೋ, ಇಲ್ಲ ಇಲ್ಲ, ನೋಡಿದ್ರೆ ಕೇಳಿರೋರಲ್ವಾ? ಅಯ್ಯೋ ಏನ್ ಮಾವ ಮಾಡೋದು? ಐ ಆಮ್ ಡ್ಯಾಮ್ ಶೋರ್ ಇದು ಕಾಶಿನೇ. ಕಾಶಿ ಹೆಣನ ನೋಡಿ ಪೋಸ್ಟ್ ಮಾರ್ಟಮ್ಗೆ ಜಿಲ್ಲಾ ಆಸ್ಪತ್ರೆಗೆ ಕಳಿಸಿ ನನ್ನ ಮೇಲೆ ಕಂಪ್ಲೇಂಟ್ ಕೊಡಕ್ಕೆ ಕಮಿಷನರ್ ಆಫೀಸ್ಗೆ ಹೋಗಿರ್ತಾನೆ. ಹಾಗೊಂದು ವೇಳೆ ಅವನು ಕಂಪ್ಲೇಂಟ್ ಕೊಟ್ಟು ಪೊಲೀಸ್ನವ್ರು ನನ್ನ ಅರೆಸ್ಟ್ ಮಾಡಿ ಜೈಲ್ಗೆ ಹಾಕ್ಬಿಟ್ರೆ ನನ್ನ ಸಂಸಾರದ ಗತಿ. ಮೊದಲೇ ನನಗೆ ಅಸಿಡಿಟಿ, ಜೈಲೂಟ ವರ್ಕೌಟ್ ಆಗಲ್ಲ. ಹೆಂಡತಿ ಊಟದಲ್ಲಿ ಉಪ್ಪು ಸ್ವಲ್ಪ ಕಮ್ಮಿ ಆಗಿದ್ರು ದೊಡ್ಡ ಕ್ರೈಮ್ ಮಾಡಿದವ್ರ ಥರ ಕೂಗಾಡ್ತೀವಿ. ಆದರೆ ಹೊರಗಿನ ಊಟ ಚೆನ್ನಾಗಿಲ್ಲ ಅಂದ್ರು ಕಮಕ್ ಅನ್ನಲ್ಲ. ಹೀಗದು ಜೈಲು. ರುಚಿಗೆ ತಕ್ಕಷ್ಟು ಉಪ್ಪು ಕೊಡಿ ಅಂದ್ರೆ ಲಾಟಿಗೆ ತಕ್ಕಷ್ಟು ಬೋಟಿ ತೆಗಿತಾರೆ. ಹಾಗೊಂದು ವೇಳೆ ಕಾಶಿ ನನ್ನನ್ನು ನಿಜವಾಗ್ಲೂ ಅರೆಸ್ಟ್ ಮಾಡಕ್ ಬಂದ್ಬಿಟ್ರೆ? ಬನ್ನಿ ಮಾವ, ಹುಡ್ಕಣ ಬನ್ನಿ ಬನ್ನಿ. ಇಲ್ಲ ಬನ್ನಿ ಬನ್ನಿ ಮಾವ. ಅಲ್ಲಿಯೂ ಇಲ್ಲ, ಇಲ್ಲಿಯೂ ಇಲ್ಲ. ಕೈಗೆ ಉಂಗುರ ಹಾಕಿಸ್ಕೋಬಹುದು, ಟ್ಯಾಟು ಹಾಕಿಸ್ಕೋಬಹುದು, ಕಡೆ ಪಕ್ಷ ಕಡಾನು ಹಾಕಿಸ್ಕೋಬಹುದು. ಆದ್ರೆ ಈ ಬೇಡಿ ಬೇಡ. ಬೇಡ ಅಂದ್ರೆ ಬಿಡುಗತ್ತ ಮರ್ರೆ. ಅಯ್ಯೋ ಗಿರಿ ಅಪ್ಪ. ಅಪ್ಪ ಗಿರಿ ನಾನು ಅಗ್ರಸ್ಥಾನಕ್ಕೆ ಬರಬೇಕು ಅಂತ ಬರೋ ದೇವಸ್ಥಾನ ಎಲ್ಲ ಸುತ್ತಿದ್ಲು. ಆದ್ರೆ ಈಗ ಪರಪ್ಪನ ಅಗ್ರಹಾರಕ್ಕೆ ಹೋಗಿ ಅಗ್ರವಾರ್ತೆಲ್ ಬರಂಗಾಗೋಯ್ತಲ್ಲಪ್ಪ ನನ್ನ ಜಿಂದಗಿ. ರೀ, ಬಿಸಿ ಇಡ್ಲಿಗೆ ತುಪ್ಪ ಹಾಕು ಅಂತ ಯಾವಾಗ್ಲೂ ಕೇಳ್ತಿದ್ರಿ. ಈಗ ನೀವ್ ಜೈಲ್ಗೆ ಹೋಗ್ಬಿಟ್ರೆ ತಂದಿರೋ ಹೊಸ ತುಪ್ಪನ ಯಾರಕ್ರೀ ಬಡಿಸ್ಲಿ? ಅಯ್ಯೋ ಗಿರಿಜಾ, ಆ ತುಪ್ಪದ ಪ್ಯಾಕೆಟ್ ಹೊಡಿತಿದ್ರು ಹೇಳು, ಅದನ್ನ ಅಂಗಡಿ ಕೊಟ್ರೆ ಹಣ ವಾಪಸ್ ಬರುತ್ತೆ. ಆಹಾ ಅಪ್ಪ, ಮರಳು ತುಪ್ಪಕ್ಕೋಸ್ಕರ ಮಗನ್ನೇ ಅರಳು ಮಾಡ್ಬಿಟ್ಟಿಯಲ್ಲಪ್ಪ. ಶಿವು, ನೀನು ಮತ್ತೆ ಮರಳಿ ಅರಳತಿಯ ಕಣೆ. ಜೀವನದಲ್ಲಿ ಇಂಜಿನಿಯರ್ ಆಗೋದಕ್ಕೆ ಕೋರ್ಸ್ ಇದೆ, ಲಾಯರ್ ಆಗೋದಕ್ಕೆ ಕೋರ್ಸ್ ಇದೆ, ಆದ್ರೆ ಜೈಲಿಗೆ ಹೋಗೋದಕ್ಕೆ ಯಾವ ಕೋರ್ಸ್ ಇಲ್ಲ ಕಣೋ. ಆದ್ರೆ ಮತ್ತೆ ನೀನು ವಾಪಸ್ ಬರೋ ಆ ಫೋರ್ಸ್ ಇದೆ, ಸಾಕು ಕಣೋ. ಮಿಸ್ಟರ್ ವಿಶ್ವನಾಥ್, ಬಂದಿಪ್ಪದು ಒಳಗಡೆಯಿಂದ ಫೋರ್ಸ್ ಅಲ್ಲ, ಲಾ ಆ್ಯಂಡ್ ಆರ್ಡರ್ನ ಲಂಗು ಲಗಾಮಿಲ್ದೆ ಹ್ಯಾಂಡಲ್ ಮಾಡು ಲೋಫರ್ ಲಫಂಗಗಳ ಮೂಳೆ ಮುರಿಯೋ ಪೊಲೀಸ್ ಫೋರ್ಸ್. ಅನ್ಯಾಯವಾಗಿ ಅಮಾಯಕರನ್ನ ಅಂತ್ಯ ಮಾಡೋ ನಿನ್ನ ಅಸಂವಿಧಾನಿಕ ನಡೆಗೆ ಈ ಉಡುಗೊರೆ. ಕಾಶಿ ಅವರೇ, ಅಜ್ಜಿ ಮನೆ ಮರೆತರು ಬಜ್ಜಿ ಮನೆ ಮರಿತಾರ. ಎಂತಂದ್ರಿ ಮರ್ರೆ? ಬಜ್ಜಿ. ಅಯ್ಯೋ, ಬಜ್ಜಿ ಅಂದೇಳಿ ನನ್ನನ್ನು ಎಮೋಷನಲ್ ಮಾಡಿಬಿಟ್ರಲ್ಲ ಮರ್ರೆ. ಇಲ್ಲ, ನಾನು ಶಿವಪ್ರಸಾದ್ ಅವರನ್ನು ಅರೆಸ್ಟ್ ಮಾಡೋದಿಲ್ಲ. ನನ್ನ ಮೈ ಕೈ ನಡ್ಕ ಬಂದ್ರು ಈ ಷಟ್ಕನ್ ಮಾತ್ರ ಬಿಟ್ಕೊಡೋದಿಲ್ಲ. ಕಾಶಿ ಹಂಗಂತ ಅನ್ಕೊಂಡ್ರೆ
ನೋ ವೇ, ಚಾನ್ಸೇ ಇಲ್ಲ. ನಾನು ರಿಲೇಷನ್ಗಿಂತ ಜಾಸ್ತಿ ಪ್ರಮೋಷನ್ಗೆ ಬೆಲೆ ಕೊಡೋದು. ಸೊ ಯು ಆರ್ ಅಂಡರ್ ಅರೆಸ್ಟ್. ಬೇಡಿ, ಬೇಡ, ಬೇಡ, ಬೇಡಿ. ನೋ, ನೋ ಕಾಶವ್ರೆ, ನೈ, ನಕ್ಕು, ನೈ, ಬೇಡ, ಬೇಡ. ಅಯ್ಯೋ, ಕಾಶಿ ಬಂದು ಯು ಆರ್ ಅಂಡರ್ವೇರ್ ಅಂತೂ ಹೇಳಿದ್ರು, ನನಗೆ ಸಂಕಟ ಆಗ್ತಾ ಇರಲಿಲ್ಲ. ಆದರೆ ಯು ಆರ್ ಅಂಡರ್ ಅರೆಸ್ಟ್ ಅಂತ ಹೇಳ್ಬಿಟ್ರೆ ಅಷ್ಟೇ ಕತೆ. ಅಯ್ಯೋ ಭಗವಂತ, ನೀನೇ ಇದಕ್ಕೆ ಏನಾದ್ರು ದಾರಿ ತೋರಿಸ್ಬೇಕು. ಏನು ಮಾಡಲಿ, ಏನು ಮಾಡಲಿ? ಅಯ್ಯೋ, ನಾನೇ ತಪ್ಪಾಗಿ ಕೇಳ್ಕೊಂಡು ಅಥವಾ ಭಗವಂತನೇ ತಪ್ಪಾಗಿ ಕೇಳಿಸ್ಕೊಂಡು ಗೊತ್ತಿಲ್ಲ. ಮನೇಲಿ ಹಣ ಇರೋ ಹಾಗೆ ಮಾಡು ಅಂದರೆ ಹೆಣ ಇರೋ ಹಾಗೆ ಮಾಡ್ಬಿಟ್ಟಲ್ಲ ಭಗವಂತ. ಅದರಲ್ಲೂ ಈಗ ಮಂದೆಂಡಲ್ಲಿ ಸ್ಯಾಲ್ರಿ ಕಾಣೆ ಆಗೋ ಹಾಗೆ ಹೆಣನೂ ಕಾಣೆ ಆಗಿದೆ. ಕಾಣೆ ಆದವರ ಬಗ್ಗೆ ಪ್ರಕಟಣೆ ಕೊಡೋಣ ಅಂದರೆ ಅದೂ ಸಾಧ್ಯ ಇಲ್ಲ, ಬಿಕಾಸ್ ಇಟ್ ಈಸ್ ಹೆಣ. ಅಯ್ಯೋ ವಿಧಿಯೇ.